ಏನು ಇಬ್ಬರು ಇವತ್ತು ಆರಾಮಾಗಿ ಕುತ್ಕೊಂಡ್ಬಿಟ್ಟಿರಿ. ಹೊಲಿಯೋದೇನೂ ಇಲ್ಲ ನೀ ಇವತ್ತು? ಹೊಲಿಯೋದಿನ್ನೂ ಅಷ್ಟೇನಿಲ್ಲ ಬೇ ಅಮ್ಮ. ಹೊಲಿಯಾಕೆ ಹಾಕಕ್ಕೆ ಬರ್ತೀನಿ ಅಂತಂದಾರ. ಎಲ್ಲರಿಗೂ ಒಂದೆರಡು ದಿನ ಬಿಟ್ಟು ಬಾ ಅಂತಲೇ ಹೇಳಿದ್ವಲ್ಲ, ಹಾಗಾಗಿ ಯಾರೂ ಬಂದಿಲ್ಲ. ಇನ್ನೊಂದು ಎರಡು ಅಷ್ಟು ಅದಾವೆ ಬ್ಲೌಸ್ ಹೊಲಿಯವು. ಹಾಗಾಗಿ ಇವತ್ತೊಂದು ದಿನ ಆರಾಮಾಗಿ ರೆಸ್ಟ್ ಮಾಡಿದ್ರಾತಂತಂದು ಆರಾಮ್ ಕುತ್ಕೊಂಡಿವಿ ನೋಡ್ಬೆ. ಹ್ಞೂ ಬೇ ಅಮ್ಮ, ಒಂದು ವಾರ ಒಂದು ಸ್ವಲ್ಪ ಹೆವಿ ಕೆಲಸ ಆಗ್ಬಿಟ್ಟಿತ್ತಲ್ಲ, ಬಟ್ಟೆ ಹೊಲಿಯೋದು ಎಲ್ಲನೂ. ರಾತ್ರಿ ನಿದ್ದೆ ಬೇರೆ ಇಲ್ಲ, ಹಾಗಾಗಿ ಸುಸ್ತಾಗ್ಬಿಟ್ಟಿದ್ವಿ ಅಮ್ಮ. ಅದಕ್ಕೆ ನಿನ್ನೆ ಒಂದಿನ ಇವತ್ತೊಂದಿನ ರೆಸ್ಟ್ ಮಾಡಿದ್ರೆ ಆಯ್ತಂತ ಅಂದ್ಕೊಂಡಿದ್ವಿ. ಅದಕ್ಕೆ ಇವತ್ತೊಂದಿನ ರೆಸ್ಟ್ ಮಾಡಿದ್ರೆ ಸ್ವಲ್ಪ ಆರಾಮ ಅನಿಸ್ತೈತಾ ಬೇ. ಅದಕ್ಕೆ ನಾಳೆಯಿಂದ ಹೊಲಿದ್ರಾತಂತ ಸುಮ್ಮನೆ ಆಗಿವಿ. ಚಲೋ ಆತು ಬಿಡ್ರವ. ಒಟ್ಟಿನಲ್ಲಿ ಇವತ್ತೊಂದಿನ ರೆಸ್ಟ್ ಮಾಡಿರಿ. ಬರೀ ಕೆಲಸ ಕೆಲಸ ಅಂತ ಅಂದ್ಕೊಂಡು ಆರೋಗ್ಯನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕೆಲಸದ ಜೊತೆ ಆರೋಗ್ಯನೂ ಮುಖ್ಯ ಆಗಿರ್ತೈತಿ. ಸರಿ ಬೇ ಅಮ್ಮ. ಅಲ್ಲ ಸರಿತಾ, ಯಾಕೋ ಪುಣ್ಯಕ್ಕ ಅವ್ರು 4 ಜನ ಪಾಪ ಬಂದು ಹೆಲ್ಪ್ ಮಾಡಿದ್ರಲ್ಲ ಕೆಲಸದವ್ರು, ಅವ್ರು ಬಂದು ಅಷ್ಟು ಹೆಲ್ಪ್ ಮಾಡಿದಕ್ಕೆ ನಿಮ್ಗೆ ಅಷ್ಟೆಲ್ಲ ತ್ರಾಸಪಟ್ರಿ. ರಾತ್ರಿ ಅಂದರೂ 1 ಗಂಟೆ 1:30 ತನಕ ಎದ್ದಿರ್ತಿದ್ರಿ, ಮತ್ತು ಮುಂಜಾನೆ 5 ಗಂಟೆ ಹಂಗೆ ಎದ್ದು ಬಿಡ್ತಿದ್ರಿ. ಅಕಸ್ಮಾತ್ ಅವ್ರು 4 ಜನನೂ ಬಂದಿಲ್ಲ ಅಂದಿದ್ದಿದ್ರೆ ಹೆಂಗಿತ್ತು ಪರಿಸ್ಥಿತಿ ಅಂತಂದು. ಅಯ್ಯೋ ಏನು ಕೇಳ್ತೀವಿ ನಮ್ಮ ಪರಿಸ್ಥಿತಿ ಅಮ್ಮ. ಸರಿತಾ ಪುಣ್ಯಕ 4 ಜನ ಕಳಿಸಿದಕ್ಕೆ ನಮ್ಗೆ ಭಾಳ ಸಹಾಯ ಆಗೈತಿ ಬೇ. ಇಲ್ಲ ಅಂತ ಅಂದಿದ್ದಿದ್ರೆ ರಾತ್ರೆಲ್ಲ ಅದೇನು 1-3-4 ತಾಸು ಏನು ಮಕ್ಕೋತಿದ್ವಿ ಅಲ್ವೇ ಅಮ್ಮ, ಅದನ್ನು ಮಲ್ಕೊಳಕ್ಕೆ ಆಗ್ತಾನೆ ಇಲ್ಲ ಆಗಿತ್ತು. ಮತ್ತು ನಮಗೆ 1 ವಾರ ಆಮೇಲೆ ನಿನ್ನೆನ ಕೊಡೋಕ್ಕೂ ಆಗ್ತಿಲ್ಲ ಆಗಿತ್ತು. ಅವ್ರು ಹೇಳಿದ ದಿನ ಗುರುವಾರ ದಿನ ಒಮ್ಮೆಗೆ ಸಂಜೆ ಮುಂದೆ ಕೊಡೋಕ್ಕಾಗ್ತಿತ್ತು ನೋಡ್ಬೇ ಅಮ್ಮ. ಮತ್ತು ಅಲ್ದು ಇನ್ನೂ ಭಾಳ ಲೋಡ್ ಬೀಳ್ತಿದ್ವಿ ಅಮ್ಮ ನಮ್ಮ ಮೇಲೆ. ಇನ್ನೂ ಭಾಳ ಕಷ್ಟ ಆಕ್ಕಿತ್ತು ನಮಗೆ ಹೊಲಿಯಾಕೆಲ್ಲ. ಹ್ಞೂ ಬೇ ಅಮ್ಮ, ಸರಿತಾಗ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ. ಪಾಪಕಿ ನಾವು ಹೇಳಿಲ್ಲ ಬೇ ಅಮ್ಮ, ಹಿಂಗೆ ಕಷ್ಟ ಆಕೈತೆ ಅಂತಲೂ ಹೇಳಿಲ್ಲಕ್ಕಿಗೆ. ನಾವು ಬಾಯ್ಬಿಟ್ಟು ತಾನ ಅರ್ಥ ಮಾಡಿಕೊಂಡು ಆಶಾದ ಹೇಳಿ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರನ್ನ ಕರ್ಕೊಂಬಂದು ಇಲ್ಲಿ ನಮಗೆ ಸಹಾಯ ಮಾಡಿಸಿದ್ಲು. ಇಲ್ಲ ಅಂದಿದ್ದಿದ್ರೆ ಭಾಳ ಕಷ್ಟ ಆಕೈತೆ ಬೇ. ಚಲೋ ಆತು ಬಿಡ್ರಿ. ಒಟ್ಟಿನಲ್ಲಿ ಹೆಂಗೋ ಒಂದು ಮುಗಿಯತ್ತಲ್ಲ. ಈಗ ನೋಡ್ರಿ, ಮುಂದಿನ ಸಲ ಏನಾರು ಕೊಡಕ್ಕೆ ಬಂದಾಗ 2 ವಾರ ಟೈಮ್ ತೊಗೋರಿ. ಹಿಂಗೆ ಒಮ್ಮಿಂದ ಮಗ ಇದು ಒಂದು ಸಲ ಏನೋ ಅವ್ರದ್ದು ಅರ್ಜೆಂಟ್ ಇತ್ತು, ನಿಮ್ಮದು ನಿಮಗೂ ಫಸ್ಟಿದು ಮೊದಲನೇದು ಬಂದಿದ್ದು ಆರ್ಡ್ರಲ್ಲ, ತೊಗೊಳ್ರಿ. ಆದ್ರೆ ಮುಂದಿನ ಸಲ ಹೇಳಿಬಿಡ್ರಿ 2 ವಾರ 3 ವಾರ ಟೈಮ್ ಕೊಡ್ರಿ ಅಂತಂದು. ಅಂದ್ರೆ ನೀವಿಬ್ಬರು ಆರಾಮಾಗಿ ಹೊಲಿಬೋದು. ಹ್ಞೂ ಬೇ ಅಮ್ಮ. ಅವರಿಗೆ ಎಷ್ಟು ಕೊಟ್ರಿ? ಕೆಲಸದವ್ರು ಬಂದಿದ್ರಲ್ಲ ಅವರಿಗೆ ಒಬ್ಬರಿಗೆ ಒಂದು ದಿನಕ್ಕೆ 500 ಬೇ ಅಮ್ಮ. 500 ಎಷ್ಟು 4 ದಿನ ಬಂದಿದ್ರಲ್ಲ, ಒಬ್ರದ 500 1000 ಒಬ್ರದ 2,000 ರೂಪಾಯಿ ಆಗಿತ್ತು ಬೇ ಅಮ್ಮ. ಹಂಗೆ 8 ಜನ 8,000 ರೂಪಾಯಿ ಆಯ್ತು ಬೇ ಅಮ್ಮ. ಮತ್ತು ಖುಷಿಗೆ ನಾವು ಒಂದು 200 ರೂಪಾಯಿ ಜಾಸ್ತಿ ಕೊಟ್ವಿ ಬೇ ಅಮ್ಮ. ಎಲ್ಲ ಅಂದ್ರೆ ಅವ್ರದ್ದು ಒಂದು ಹೆಚ್ಚು ಕಮ್ಮಿ ಗಾಡಿ ಚಾರ್ಜ್ ಅದಂದ್ರೂ ಅವ್ರದ್ದು ಒಂದು 10,000 ರೂಪಾಯಿ ಆಯ್ತು ಬೇ ಅಮ್ಮ ಖರ್ಚು. ಚಲೋ ಆತು ಬಿಡ್ರಪ್ಪ. ನಿಮಗೂ ಖರ್ಚು ಭಾಳ ಬಿದ್ದೈತಿ. ಮತ್ತು ಅವು ದಾರದ್ದು ಆಮೇಲೆ ಅವು ಮುತ್ತಿನೂ ಅವೆಲ್ಲ ಹೌದಿಲ್ಲ. ಹ್ಞೂ ಬೇ ಅಮ್ಮ. ನಮಗೂ ಎಂತ ಇಲ್ಲ ಅಂದ್ರೆ ಒಂದು 20,000 25,000 ರೂಪಾಯಿದಷ್ಟು ನಮ್ಮದು ಖರ್ಚಾಗೈತಿ. ಮತ್ತು ದಾರ ಅವು ಸ್ಟೋನ್ ವರ್ಕು ಅವೆಲ್ಲ ಅಂತಂದ್ರು ನಮ್ಮದು ಖರ್ಚು ಅಷ್ಟಾಗೈತಿ ಬೇ ಅಮ್ಮ. ಅಂದರೂ ಒಂದು ವಾರನೂ ತೊಗೊಲಿಲ್ಲ ಅವ್ರು. 1 ವಾರ ಟೈಮ್ ಕೊಟ್ಟಿದ್ರು. ನೀವು ಒಂದು 4-5 ದಿನದಾಗ ಮುಗಿಸ್ಬಿಟ್ರಲ್ಲ ಅಷ್ಟೊಂದು ಬಟ್ಟೆನ ಹೊಲಿಯೋದು. ನಿಜ ಭಾಳ ಕಷ್ಟಪಟ್ಟಿರಿ ಬಿಡು. ಕಷ್ಟಪಟ್ಟು ದುಡಿದ್ರಲ್ಲ ಬೇ ಅಮ್ಮ ಈ ರೊಕ್ಕ ಬರೋದು. ಆ ಕಷ್ಟಪಟ್ಟು ದುಡಿದ ಮೇಲೆ ಬಂದಿರೋ ರೊಕ್ಕ ನೋಡಿದ್ರೆ ಎಷ್ಟು ಖುಷಿ ಅನ್ನಿಸ್ತೈತಿ, ಹೌದಿಲ್ಲ ಬೇ? ಹ್ಞೂ ರವ, ಕಷ್ಟಪಟ್ಟು ದುಡಿದ್ರೆ ನಮಗೆ 1 ರೂಪಾಯಿ ರೊಕ್ಕದ ಬೆಲೆನೂ ಗೊತ್ತಾಕೈತಿ. ಆಮೇಲೆ ಆ ರೊಕ್ಕ ನಮ್ಮನ್ನು ಬಿಟ್ಟು ಹೋಗಂಗಿಲ್ಲ. ಅಂದ್ರೆ ಆ ರೊಕ್ಕ ನಮ್ಮ ಹತ್ರ ಇದ್ದಾಗ ನಮ್ಗೆ ಎಷ್ಟು ಖುಷಿ ಆಕೈತೆ ಅಂತ ಅಂದ್ರೆ ಅದರಿಂದ 1 ರೂಪಾಯಿ ಖರ್ಚು ಮಾಡೋಕ್ಕೂ ನಾವು ಯೋಚನೆ ಮಾಡ್ತೀವಿ. ಹಂಗೆ ಕಷ್ಟಪಟ್ಟು ದುಡಿಬೇಕವ. ಪಾಲ್ತು ಬಂದಿರೋ ರೊಕ್ಕ ಏನವ, ಇವತ್ತಿರ್ತೈತಿ ನಾಳೆ ಹೋಗ್ತೈತಿ, ಹೌದಿಲ್ಲ? ಈಗ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಏನು ಹೊಲಿದು ಕೊಟ್ಟಿರಲ್ಲ ಬಟ್ಟೆನೆಲ್ಲ, ಅವರು ರೊಕ್ಕ ಕೊಟ್ಟಾರ, ಇಲ್ಲ ಅಂತ ಹೇಳೋಕ್ಕಂತಿಲ್ಲ. ಅವ್ರು ಕೊಟ್ಟಿರೋ ರೊಕ್ಕ ಏನವ ಇವತ್ತಿಲ್ದ ನಾಳೆ ಖರ್ಚಾಗೋಕೈತಿ. ಆದರೆ ನೀವು ಹೊಲಿದು ಕೊಟ್ಟಿರೋ ಬಟ್ಟೆ ಮದುವೆಯಾಗಿ ಏನು ಹಾಕೋತಾರಲ್ಲ ಆ ನೆನಪು ಕೊನೆಯ ತನಕ ಇರ್ತೈತೆ ಅವರಿಗೆ. ಹ್ಞೂ ಬೇ ಅಮ್ಮ, ಅದ ಒಂದು ದೊಡ್ಡ ಖುಷಿ ನಮಗೆ. ಅಂದಂಗೆ ಫೋನ್ ಹಚ್ಚಿದ್ರೇನು ಅವರು ಬಟ್ಟೆ ಒಯ್ಯಕ್ಕೆ ಬಂದಿದ್ರಲ್ಲ, ಹೆಂಗಾಗೈತಿ ಬಟ್ಟೆ ಎಲ್ಲ ಸರಿಯಾಗೈತಂತ, ಏನು ಹೆಚ್ಚು ಕಮ್ಮಿ ಏನಾರು ಆಗೈತಂತ ಇದಕ್ಕೆ ಫೋನ್ ಹಚ್ಚಿದ್ರೇನು? ಹ್ಞೂ ಭೀಮ, ಅವರಿಗೆ ಹೋದ ತಕ್ಷಣ ಫೋನ್ ಹಚ್ಚಿರಿ, ನಿಮ್ಗೆಲ್ರಿಗೂ ಬಟ್ಟೆ ಕರೆಕ್ಟ್ ಆಗವ ಏನಿಲ್ಲ ನೋಡಿ ಹೇಳ್ರಿ ಅಂದ್ರೆ ನಮಗೂ ಸಮಾಧಾನ ಅನ್ನಿಸ್ತೈತಿ. ಮತ್ತು ಹಂಗೇನಾರ ಸ್ವಲ್ಪ ವ್ಯತ್ಯಾಸ ಆಗಿದ್ದಿದ್ರೆ ತಂದು ಕೊಡ್ರಿ, ವಾಪಸ್ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ಫೋನ್ ಹಚ್ಚಿದ್ರು ವಾಪಸ್. ಹೌದಾ, ಏನಂದ್ರೆ? ಎಲ್ಲ ಬಟ್ಟೆನೂ ಕರೆಕ್ಟ್ ಆಗವಂತವೆ, ಯಾರಿಗೂ ಹೆಚ್ಚು ಕಮ್ಮಿ ಲೂಸು ಆಗಿಲ್ಲ ಫಿಟ್ಟು ಆಗಿಲ್ಲ ಅಂತ ಕರೆಕ್ಟ್ ಐತಂತ. ಎಲ್ಲರೂ ಫುಲ್ಲು ಖುಷಿ ಆಗಿಬಿಟ್ಟಾರಂತ. ಹಂಗೆ ಇವ್ರು ಸಂಗೀತ ಮೇಡಮ್ ಅವ್ರು ಇದ್ರಲ್ಲ, ಅವರು ಭಾಳ ಖುಷಿ ಆಗಿಬಿಟ್ರೆ. ಎಲ್ಲರೂ ಹೊಗಳಂತ ಏನು ಬಟ್ಟೆ ಹೊಲಿಸ್ಕೊಂಬಂದಿರಿ, ಅದು ಇಷ್ಟು ಲಗುನ ಇಷ್ಟು ಚಂದ ಮುಂದನ ತಂಗೆ ಬಟ್ಟೆ ಎಲ್ಲ ಹೊಲಿದು ಕೊಟ್ಟಾರ ಅಂತಂದು ಅವರು ಭಾಳ ಖುಷಿ ಪಟ್ರಂತ. ನೋಡ್ರಿ ಎಷ್ಟು ಚಲೋ ಆಯ್ತು. ಅದಕ್ಕೆ ನಾವು ಯಾವ ಕೆಲಸ ಮಾಡ್ತೀವಿ ಆ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು, ಆವಾಗಲೇ ನಮ್ಗೆ ಅದ್ರ ಪ್ರತಿಫಲ ಚಲೋನೂ ಸಿಗ್ತೈತಿ.
ರಾಜು, ಲೇ ರಾಜು. ಮಾವರ ಬರ್ರಿ ಮಾವರ ಕೂತ ಬರ್ರಿ. ಚಾ ಏನಾರು ಕೊಡಂದೇನ್ರಿ? ಬೇಡ, ಏನು ಬೇಡ, ನನಗೆ ಹೊಲ್ದಾಗ ಹೋಗ್ಬೇಕು, ಕೆಲಸ ಐತಿ, ನಂಗೆ ಈಗೇನು ಬೇಡ. ಏ ರಾಜು, ಲಗುನ ಬಾ ಇಲ್ಲಿ. ಲಲಿತಿ ಸುಮ್ಮನೆ ಇರಲಿ, ಮಾವರ ಯಾಕೋ ಭಾಳ ಸಿಟ್ನಾಗಿದ್ದಂಗೆ ಅದರ ಏನು ಮಾತಾಡ್ಸ್ಬೇಡ, ಸುಮ್ಮನಿರು. ಹ್ಞೂನ್ಲಿ, ನಾನು ಅದ ಅಂತೀನಿ. ಅದೇ ಎದಕ್ಕೆ ರೀ ಒಂದೇ ಸಮಯ ಒದರ್ತೀರಿ? ಪಾಪ ಹುಡುಗ ಮಕ್ಕೊಂಡಿದ್ದ ಎದಕ್ಕೆ ಏನು ಬೇಕಿತ್ತು ಹೇಳ್ರಿ, ನಾನು ಕೊಡ್ತೀನಿ. ಸುಮ್ಮನೆ ಬಾಯಿ ಮುಚ್ಚುಕೊಂಡ ತೆಪ್ಪಗ ನಿನ್ನ ಮಗನ ಕಳಿಸ್ತೀಯ ಏನ? ನಿನಗೆ ಮೂಲ್ಯಾಗ ಹಾಕಿ ನಾಕೇಟ್ ಕಟ್ಟಿಲ್ಲ. ಯಾಕ್ರಿ ಏನಾಯ್ತು? ಇದಕ್ಕೆ ನಮ್ಮನೆ ಸಿಡಿ ಸಿಡಿ ಅನ್ನ ಕುಂತೀರಿ? ಯಾರು ಏನಾರು ಚುಚ್ಚು ಕೊಟ್ರನ್ನ ನಿಮಗೆ? ತೆಪ್ಪಗ ಬಾಯಿ ಮುಚ್ಚಲೆ. ಯಾಕನಿಂದ ಬರ್ತಾ ಬರ್ತಾ ಅತಿ ಆಗುಂತೈತಿ. ಬರೀ ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರಾಗ ಇರ್ತೀರಿ. ಮೊದಲು ನಿಂದು ನಿಮ್ಮ ಮಗಂದು ನೋಡ್ಕೋ, ಅದನ್ನ ಬಿಟ್ಟು ಮಂದಿ ಬಗ್ಗೆ ಮಾತಾಡೋದು ಬಿಡು. ಮಂದಿ ಎಲ್ಲ ನೆಟ್ಟಗದಾರ, ಅವ್ರವ್ರ ಕೆಲಸದಾಗ ಅವ್ರು ಅದಾರ. ನೀನೋ ನಿನ್ನ ಕೆಲಸ ಬಿಟ್ಟು ಬರೀ ಮಂದಿ ಕೆಲಸದಾಗ ಮೂಗು ತುರ್ಸ್ಕೊಳಕ್ಕೆ ಹೋಗೋದು. ಈಗ ನಿಂದು ಒಣ ದಿಮಾಕು ಒಣ ಮಾತು ಯಾವುದು ಬೇಡ. ಸುಮ್ಮನೆ ಕರಿಯವನ್ನ ರಾಜುನ. ಇಲ್ಲೇ ನಿಂತ್ಕೊಂಡಿರ್ತೀನಿ. ಲಗುನ ಹೋಗಿ ನಿನ್ನ ಮಗನ ಕರ್ಕೊಂಬಂದು ಉಳಿತೀರಿ. ನಾನು ಏನಾರು ಸೀದಾ ಕೋಣಿಗೆ ಹೋದೆ ಅಂದ್ರೆ ಎರಡೇಟು ಬಾರ್ಕೋಲ್ ತೊಗೊಂಡು ಒಡೆದ ಕರ್ಕೊಂಬರ್ತೀನಿ. ಮತ್ತೆ ನಿನಗೆ ಗೊತ್ತೈತೆ ನನ್ನ ಸಿಟ್ಟು ಏನನ್ನೋದು. ಸುಮ್ಮನೆ ತೆಪ್ಪಕ್ಕೆ ಹೋಗಿ ಕರ್ಕೊಂಡು ಬಾ. ಸರಿ ಸರಿ, ನಾನು ಕರ್ಕೊಂಡ್ಬರ್ತೀನಿ ತಡೀರಿ. ಯಾಕ್ರಿ ಹೇಳಿ ಅಂದ್ರೆ ಇಷ್ಟೊಂದು ಸಿಟ್ನಾಗದಿರಲ್ಲ, ಯಾಕ್ರಿ ಏನಾಯ್ತು? ಏನು ಬಿಡ್ರಿ ಅತ್ಯಾರ, ಈ ನನ್ನ ಮಗನಿಂದ ನನಗಂತೂ ನೆಮ್ಮದಿನ ಇಲ್ಲದಂಗೆ ಆಗ್ಬಿಟ್ಟೈತಿ. ಇಷ್ಟು ದಿನ ಇರ್ಲಿ ಬಿಡು, ಸಣ್ಣವನು ಈಕೆನ ಮುದ್ದು ಮಾಡ್ತಾಳೆ, ಈಕೆನ ಬೆಳೆಸ್ತಾಳಲ್ಲ, ಸರಿ ಹೋಗ್ಕಾನ ಅಂತಂದು ನಾನು ಅನ್ಕೊಂಡಿದ್ದೆಲ್ಲ. ಅದ ನನ್ನ ತಪ್ಪಾಗೈತಿ, ಅದ ನನ್ನ ದಡ್ತನ ಆಗೈತಿ. ಇನ್ನೂ ನಾನು ಎಚ್ಚೆತ್ತುಕೊಂಡು ಬುದ್ಧಿ ಪಾಠ ಚಂದನ ಕಲಿಸ್ಲಿಲ್ಲ ಅಂದ್ರೆ ಅಷ್ಟ ಮುಂದೆ ನನ್ನನ್ನು ಮಾರಿಬಿಡ್ತಾನಿವ. ಲಗುನ ಬಾರಲು, ನಿಮ್ಮಪ್ಪ ಮೊದಲು ಸಿಡಿ ಸಿಡಿ ಅನ್ನ ಕುಂತಾನ ಬಾ. ಏನು ಬೇಯವ್ವ, ತಣ್ಣಗೊಂದು ಸ್ವಲ್ಪ ಮಕ್ಕೊನಕ್ಕೂ ಬಿಡಂಗಿಲ್ಲ ನೋಡು ನನಗೆ. ಏನಪ್ಪ, ಒಂದು ಸ್ವಲ್ಪ ಮಕ್ಕೊಂಡೇನಿ, ಮಕ್ಕೊನಕ್ಕೂ ಬಿಡಂಗಿಲ್ಲಲ್ಲ. ಎದಕ್ಕೆ ಒದ್ರಾಕೊಂತಿದ್ದೀನಿ ನನಗೆ? ಏನು ದೊಡ್ಡ ಕಡ್ದು ಕಟ್ಟಿ ಹಾಕಿ ಬಂದಿದ್ದೀನಿ ನೋಡು, ಅದಕ್ಕೆ ಮಲ್ಕೋತಿದ್ದಿ. ಅದಕ್ಕೆ ನಿನ್ನ ಮಲ್ಕೊಂಡಿರೋ ನನ್ನ ಯಾರು ಎಬ್ಬಿಸ್ಬಾರ್ದು ನೋಡು. ಯಪ್ಪ, ಏನೋ ಒಂದು 2-3 ದಿನ ಮನೆಯಾಗಿರ್ತೀನಲ್ಲ, ರೆಸ್ಟ್ ಮಾಡ್ತೀನಿ. ಅದಕ್ಕೆ ಯಾಕೆ ನಮ್ಮನೆ ಸಿಡಿ ಸಿಡಿ ಅನ್ನೋ ಕುಂತಿದ್ದಿ? ಹೇಳಾಕ ನಾಚಿಕೆಗಲ್ಲ ನಿನಗೆ? ಗಣಮಗಾಗಿ ಹೊರಗಡೆ ಹೋಗಿ ದುಡ್ಕೊಂಬಂದು ಮನ್ಯಾಗ ಮಲ್ಕೋತಾರೆ ಯಾರು. ಅದನ್ನು ಬಿಟ್ಟು ದುಡಿಯೋದು ಕೆಲಸನೆಲ್ಲ ಹೋಗಿಸ್ಕೊಂಡು ಮನ್ಯಾಗ 3 ಹೊತ್ತು ಮಕ್ಕೊನಂಗಿಲ್ಲ. ಮನೆಯಾಗಿರೋ ಹೆಣ್ಮಕ್ಳು ಕಷ್ಟಪಟ್ಟು ಹೌದನ್ನಂಗೆ ಮನೆಯಂದು ಕೆಲಸ ಮಾಡಿ ಹೊರಗಿಂದು ದುಡಿದು ಮನೆ ನಡೆಸ್ತಾರೆ. ನಿನಗೇನಾಗಿತ್ತು? ನಿನಗೆ ಇರೋ ಒಂದು ಕೆಲಸನೂ ಕಳ್ಕೊಂಡು ಮತ್ತೆ ಇಲ್ಲಿ ಬಂದು ಮೊಕ್ಕೋತಾನ. ನಾಚಿಕೆಯಾಗಲ್ಲ ನಿನ್ನ ಜನ್ಮಕ್ಕೆ? ನಿದ್ದೆ ಹೆಂಗೆ ಬರ್ತೈತಿ ನಿನಗೆ? ನೀನು ಮಾಡಿರೋ ಕೆಲಸಕ್ಕೆ, ನೀನು ಮಾಡಿರೋ ಹಲ್ಕಾಗಿರಿ ಕೆಲಸಕ್ಕೆ ಇಲ್ಲಿ ನಮಗೆ ಮರ್ಯಾದಿಲ್ಲ ಆದಂಗಾಗೈತಿ. ನಿನ್ನ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ನಿನ್ನನ್ನು ಎದಕ್ಕರ ಓದಿಸಿ ಎದಕ್ಕರ ನೌಕರಿ ಬರಂಗೆ ಮಾಡಿಸಿದೆ ಏನ ಅಂತ ಅನ್ಸಕೊಂಡ್ಬಿಟ್ಟೈತಿ ನನಗಂತೂ. ನೀನು ಓದ್ಲಾರ್ದ ಸುಮ್ಮನೆ ತಪ್ಪಗಿದ್ದಿದ್ರೆ ಹೊಲ್ದಾಗ ನೆಟ್ಟೆ ಕೆಲಸ ಮಾಡ್ಕೊಂಡು ಹೋಗಿದ್ದಿ. ಇಲ್ಲಿ ಬಿಡು, ಒಬ್ಬನಾರ ಓದ್ಲಿ, ಮನ್ಯಾಗ 3 ಮಂದಿ ಓದಾಕ ಅನುಕೂಲ ಇಲ್ಲ, ಒಬ್ಬನಾರ ಓದ್ಲಿ ಅಂತಂದು ನಾವು 3 ಜನ ಕಷ್ಟಪಟ್ಟು ನಿನಗೆ ಓದಿಸಿದ್ರೆ ನಮ್ಮ ಕಷ್ಟಕ್ಕೆ ಬೆಲೆ ಇಲ್ಲದಂಗೆ ಮಾಡಿದಿ. ಇವಾಗ ನೋಡಿದ್ರೆ ಕೆಲಸ ಕಳ್ಕೊಂಬಂದು ಮನೆಯಾಗ ಬಿದ್ಕೊಂಡಿದ್ದಿ. ನಿನ್ನ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಯಪ್ಪ, ನೀನು ಹಾಗೆಲ್ಲ ಬಾಯಿ ಬಂದಂಗೆ ಭಯಕ್ಕೆ ಹೋಗ್ಬೇಡ ನೋಡು. ನಾನು ಹೆಂಗಾರು ಮಾಡಿ ದುಡ್ಡನ್ನು ಹೊಂದಿಸಿ ನನ್ನ ನೌಕರಿ ನಾನು ವಾಪಸ್ ತೊಗೊಳೋದು ನನಗೆ ಗೊತ್ತೈತಿ. ನನಗೇನು ಬೇರೆ ಯಾರ ಸಹಾಯನೂ ಬೇಕಾಗಿಲ್ಲ. ನಾಚಿಕೆ ಆಗಲ್ಲ ನಿನ್ನ ಜನ್ಮಕ್ಕೆ ಹಿಂಗೆ ಮಾತಾಡಕ್ಕೆ? ರೊಕ್ಕ ತೊಗೊಂಡು ಹೋಗಿ ಕೊಟ್ಟು ಮತ್ತೆ ವಾಪಸ್ ನೌಕರಿ ತೊಗೋತಾನಂತ. ಅಲ್ಲಿ ಮರ್ಯಾದೆ ಹೋಗಿರುವಂಥ ಜಾಗದಾಗ ವಾಪಸ್ ಮತ್ತೆ ಕೆಲಸ ಮಾಡ್ತಾನಂತ. ನೀನು ಎಷ್ಟು ರೊಕ್ಕ ಕೊಟ್ರೇನು ನಿನ್ನ ಮೇಲೆ ಬಂದೈತಲ್ಲ ಲಂಚದ ಕಳಂಕ, ಅದು ನೀನು ಸಾಯೋವರೆಗೂ ಹೋಗಂಗಿಲ್ಲ. ಅದಕ್ಕೆ ಯಾವತ್ತೂ ಮೊದಲು ಮರ್ಯಾದೆಗೆ ಅಂಜಿ ನಡಿಬೇಕು ಮನುಷ್ಯ. ಅವಾಗ ಜೀವನದಾಗ ಮುಂದೆ ಬರ್ತಾನೆ. ಯಾವಾಗಲೂ ಒಂದೊಂದು ಮೆಟ್ಲು ಹತ್ಕೊಂತ ಹೋದಾಗ ಮಾತ್ರ ಮನುಷ್ಯಗ ಗೆಲುವು ಸಿಗ್ತೈತಿ. ನಿನ್ನಂಗೆ ಒಮ್ಮಿಗೆ ಗುಡ್ಡ ಏರಕ್ಕೆ ಹೋದ್ರೆ ಹಿಂಗೆ ಕೆಳಗೆ ಪಾತಾಳಕ್ಕೆ ಬೀಳ್ತೈತಿ, ವಾಪಸ್ ಎದ್ದಳಕ್ಕೆ ಬರ್ಲಾರ್ದಂಗೆ. ನೋಡು, ನನಗೆ ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಳಕ್ಕೆ ಟೈಮು ಇಲ್ಲ, ತಾಳ್ಮೆನೂ ಇಲ್ಲ. ಹೋಗಿ ಲಗುನ ಬಟ್ಟೆ ಬದಲಾಯಿಸ್ಕೊಂಡು ಬಾ. ಹೊಲ್ದಾಗ ಹೋಗೋಣ. ಹೊಲ್ದಾಗ ಕೆಲಸ ಅದಾವು, ಅವರಿಬ್ಬರು ನೀರು ಹರ್ಸಕೊಂತಾರ, ನೀನು ನೀರು ಹರ್ಸಂತೆ ಅಂತ. ಹಂಗೆ ಅಲ್ಲಿ ಇಲ್ಲಿ ಕಳೆ ಅದಾವು ತೆಗಿಯಾಕೊಂತಾರ. ಅವರು ನೀರು ಹರ್ಸ್ಕೊಂತಾನ, ನೀನು ಹೊಲ್ದಂಗೆ ಕೆಲಸ ಮಾಡತ್ತಿರ್ತ ಬಾ. ಏನಪ್ಪ, ನಾನು ಹೊಲ್ದಾಗ ದುಡಿಬೇಕಾ? ಏನು ತಪ್ಪು? ಸುಮ್ಮನೆ ಬಾಯಿ ಮುಚ್ಕೊಂಡು ನನ್ನ ಜೊತೆ ಹೊಲ್ದಾಗ ಬಂದು ಕೆಲಸ ಮಾಡಿದೆ ಈ ಮನ್ಯಾಗ ನಿನಗೆ ಜಾಗ ಇಲ್ಲಾಂದ್ರೆ ಈ ಮನೆಯಿಂದ ಈಗಲೇ ಒದ್ದು ಹೊರಗಡೆ ಹಾಕ್ತೀನಿ ನೋಡು. ಮತ್ತೆ ಆಮೇಲೆ ನೀನು ಅನ್ಕೊಂಡಿರ್ಬೋದು ನಾ ಹೊರಗಡೆ ಹೋಗಿ ಆರಾಮಿರ್ತೀನಿ ಅಂತಂದು. ನಿನಗೆ ಈ ಮನ್ಯಾಗಾಗಲಿ ನನ್ನ ಆಸ್ತಿಯಾಗಲಿ ಒಂದು ಚೂರು ಬಿಡಿಗಾಸು ಕೂಡ ಸಿಗಂಗಿಲ್ಲ ನೋಡು. ಸುಮ್ಮನೆ ತೆಪ್ಪಗೆ ಬಂದು ಹೊಲ್ದಾಗ ದುಡಿ. ನಿಮ್ಮಿಬ್ಬರು ಅಣ್ಣನಾರ ದುಡಿಯೋದು ಮನುಷ್ಯರಲ್ಲನ ಅವರು. ಮತ್ತು ಹೊಲ್ದಾಗ ದುಡಿಲಿಲ್ಲ ಅಂತಂದು ಕೇಳ್ತಾನೆ ಇಲ್ಲಿ. ಬಾ ತೆಪ್ಪಗೆ, ನೀನು ಯಾವ ಡ್ರೆಸ್ ಚೇಂಜ್ ಮಾಡೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇದ್ರಾಗ ಬಾ ಹೊಲ್ದಾಗ ಕೆಲಸ ಮಾಡೋದೆ ಅಂತ. ಕಷ್ಟಪಟ್ಟು ಬಿಸ್ಲಾಗ ನಿಂತ್ಕೊಂಡು ದುಡ್ದು ಅಂದ್ರೆ ಗೊತ್ತಾಗೈತೆ ಅವಾಗ ಒಂದೊಂದು ರೂಪಾಯಿದು ಬೆಲೆ ಏನು. ಹಂಗೆ ನನಗೆ ಓದ್ಸಾಕ ಇವರೆಲ್ಲ ಎಷ್ಟು ಕಷ್ಟಪಟ್ಟಾರ ಅನ್ನೋದು ಗೊತ್ತಾಗೈತೆ ನಿನಗೆ. ಆಮೇಲೆ ಇನ್ನೊಂದು ಮಾತು, ಯಾರ ಇವನಿಗೆ ರೊಕ್ಕದ ಸಹಾಯ ಮಾಡಿದ್ರಿ ಅಂದ್ರೆ ಅವ್ರಿಗೆ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ಆಮೇಲೆ ಲೋ,
25 ಲಕ್ಷ ರೂಪಾಯಿ ಕೊಟ್ಟು ನೀನು ವಾಪಸ್ ಕೆಲಸ ತೊಗೋಬೋದು ಅಂತ ಅನ್ಕೊಂಡಿರ್ಬೋದು. ಏನು ಬೇಕಾಗಿಲ್ಲ. 25 ಲಕ್ಷ ರೂಪಾಯಿ ಕೊಟ್ಟು ನೀನು ಕೆಲಸ ತೊಗೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಸುಮ್ಮನೆ ಹೊಲ್ದಾಗ ಬಂದು ತೆಪ್ಪಗೆ ದುಡಿ, ಅವಾಗ ಗೊತ್ತಾಕೈತೆ ನಿನಗೆ. ಮೈಯಾಗಿರೋ ಸೊಕ್ಕು, ಅಹಂಕಾರ, ಕೊಬ್ಬು ಎಲ್ಲ ಹಿಡಿತೈತಲ್ಲ, ಅವಾಗ ಗೊತ್ತಾಕೈತೆ ನಿನಗೆ. ಬಾ ಸುಮ್ಮನೆ. ಯಪ್ಪ, ನಂಗೆ ಹೊಲ್ದಾಗೆಲ್ಲ ಕೆಲಸ ಮಾಡಕ್ಕೆ ಬರಂಗಿಲ್ಲಪ್ಪ. ತಿನ್ನಾಕ ಬರ್ತೈತಲ್ಲ, ಇಲ್ಲಿ ಈ ಮನ್ಯಾಗ ನಿನ್ನನ್ನು ಬಿಟ್ಟು ಕುಂದಿರ್ಸಿ ದುಡ್ದು ಹಾಕಕ್ಕೆ ಯಾರೂ ಖಾಲಿನೂ ಇಲ್ಲ, ಯಾರಿಗೂ ಕೆಲಸ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ. ಸುಮ್ಮನೆ ತೆಪ್ಪಗೆ ಬಂದು ದುಡಿಲಿಲ್ಲ ಅಂದ್ರೆ ನೋಡ ಮಗನ. ಬಾ. ಯವ್ವ, ನೀನಾರು ಹೇಳ್ಬೇ ಅಪ್ಪಗ. ನಿಮ್ಮಪ್ಪ ಮೊದಲ ಸಿಟ್ನಾಗದನ್ಲು, ಹೆಚ್ಚು ಕಮ್ಮಿ ನಾನೇನಾರು ಹೇಳಕ್ಕೆ ಹೋದೆ ಅಂದ್ರೆ ನಿನ್ನ ಜೋಡಿ ನನ್ನನ್ನು ಹೊಲಕ್ಕೆ ದಬ್ಕೊಂಡು ಹೋಗ್ಕಾನ. ಮತ್ತು ಇವತ್ತೊಂದಿನ ಹೋಗಪ್ಪ. ನಿಮ್ಮಪ್ಪ ಮೊದಲ ಸಿಟ್ಟಿನಾಗದನ ಹೋಗು, ಇಲ್ಲ ಅಂದ್ರೆ ಮತ್ತು ಸಿಟ್ಟಿನಾಗದು ಏನು ಮಾಡ್ತಾನೋ ಗೊತ್ತಲ್ಲ ನಿಮ್ಮಪ್ಪನ ಸಿಟ್ಟು ಏನನ್ನೋದು. ಹೋಗು. ಈಗ ಹೋಗ್ಲು, ಆಮೇಲಿಂದ ಬೇಕಾರೆ ಆಮೇಲೆ ಯೋಚನೆ ಮಾಡಿದ್ರಾತ. ಮಾಡಿದ್ದು ಮಾರಾಯ.